ನಮಸ್ಕಾರ ಎಲ್ಲರಿಗೂ. ಫ್ರೆಶ್ ಆಗಿರುವಂಥ ಬಟಾಣಿ ಸಿಕ್ಕಾಗ ಎಲ್ಲರೂ ಏನೇನಾರು ಡಿಫ್ರೆಂಟಾಗಿ ರೆಸಿಪಿಗಳನ್ನ ಟ್ರೈ ಮಾಡೇ ಇರ್ತೀವಿ ರೀ. ಆದ್ರೆ ನೀವಿನ್ನೂ ಈ ಬಟಾಣಿ ಕೀಮಾ ಅಥವಾ ಮಟರ್ ಕೀಮಾನ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಭಾಳ ಮಸ್ತಾಗಿರ್ತೈತಿ. ಬರೀ ಹಂಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಬಟಾಣಿನ ಸ್ವಚ್ಛಂಗೆ ಒಂದೆರಡು ಸಲ ತೊಳೆದ್ಬಿಟ್ಟು ತೊಗೊಂಡನಿ. ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತೀನಿ ರೀ. ಒಂದು ಬೌಲೊಳಗೆ ನಾನು ಇಲ್ಲಿ 3/4 ಕಪ್ ಆಗೋಷ್ಟು ಬಟಾಣಿನ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತೀನಿ ರೀ. ಈಗ ನೋಡಿರಿ, ಇದನ್ನು ಸ್ವಲ್ಪ ಉಳಿಸ್ಕೊಂಡು ಪೂರ್ತಿಯಾಗಿ ಹಾಕ್ಕೊಂಡು ತರಿಯಾಗಿ ನೀರದು ಏನು ಹಾಕಬೇಡ್ರಿ, ಹಂಗನ ರುಬ್ಕೊಳ್ಬೇಕಾಗ್ತೈತಿ. ಪೂರ್ತಿ ಪೇಸ್ಟ್ ಮಾಡ್ಕೊಳ್ಬೇಡ್ರಿ, ಯಾಕಂದರೆ ಇದು ಬಟಾಣಿ ಕೀಮಾ ಅಂದ್ರೆ ಸ್ವಲ್ಪ ತರಿಯಾಗಿದ್ರೂ ಟೇಸ್ಟಿಯಾಗಿರ್ತೈತಿ. ಈಗ ನೋಡ್ತಿರ್ಬೋದು ರೀ, ನಿಮ್ಗೆ ಕಾಣತೈತಿ. ಸ್ವಲ್ಪನೂ ನಾನು ನೀರು ಹಾಕಲ್ದ ತರಿಯಾಗಿ ರುಬ್ಕೊಂಡನಿ. ಈಸಿಯಾಗಿ ರುಬ್ಕೊಳ್ಬೋದು ರೀ. ಈಗ ಇದನ್ನು ನಾನು ಒಂದು ಬೌಲೊಳಗೆ ತೆಗೆದು ಇಟ್ಕೊಳತ್ತೀನಿ. ಈಗ ನೋಡಿರಿ, ಇದನ್ನು ಪೂರ್ತಿಯಾಗಿ ಒಂದು ಬೌಲೊಳಗೆ ತೆಗೆದು ಸಪ್ರೇಟಾಗಿ ಇಟ್ಟೇನಿ. ಇಲ್ಲೇ ನಾನು ಒಂದು 8ರಿಂದ 10 ಗೋಡಂಬಿನ ನೆನೆಸಿ ಇಟ್ಕೊಂಡಿದ್ದೆ ರೀ. ಈಗ ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕಿಬಿಟ್ಟು ಸ್ವಲ್ಪ ನಾನು ನೀರು ಹಾಕಿಬಿಟ್ಟು ಇದನ್ನು ಸಹಿತ ಪೇಸ್ಟ್ನ ರೆಡಿ ಮಾಡ್ಕೊಳತ್ತೀನಿ. ಇದನ್ನು ಅಷ್ಟೇ ರೀ, ಒಂದು ಬೇರೆ ಬಟ್ಲೊಳಗೆ ತೆಗೆದು ಇಟ್ಕೊಳತ್ತೀನಿ. ಇವಾಗ ಇದನ್ನ ಒಗ್ಗರಣೆ ಮಾಡ್ಕೊಳತ್ತೀನಿ. ಈಗಿಲ್ಲೇ ಒಂದು ಕಡಾಯಿ ಒಳಗೆ ಒಂದು 5-6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೇನ್ರಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೇನ್ರಿ. ಹಂಗೆ ಒಂದು 2 ಹಸಿಮೆಣ್ಸಿಕಾಯಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡನಿ. 2 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಗೊಂಡನ್ರಿ. ಉಳ್ಳಾಗಡ್ಡಿ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ರೀ. ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗ್ಬೇಕು ರೀ, ಅಲ್ಲಿವರೆಗೆ ಇದನ್ನು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ರೀ. ಈಗ ಇದು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಹಾಕೇನ್ರಿ. ಇದಕ್ಕೆ ಈಗ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತೇನೆ ರೀ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ರೀ. ಈಗ ನೋಡಿರಿ, ಟೊಮ್ಯಾಟೊ ಎಲ್ಲ ಪೂರ್ತಿಯಾಗಿ ಸಾಫ್ಟ್ ಆಗೈತಿ. ಈಗ ಇದಕ್ಕೆ ನಾನು ಆಗಲಿಕ್ಕೇನು ಬಟಾಣಿ ತೆಗೆದಿಟ್ಟಿದ್ನಲ್ರಿ, ಅದನ್ನು ಸೇರಿಸ್ಕೊಳತ್ತೀನಿ. ಇದ್ರ ಜೊತೆಗೆ 1 ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳತ್ತೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಈ ಬಟಾಣಿ ಕೀಮಾ ಟೇಸ್ಟ್ ಇನ್ನೂ ಸೂಪರಾಗಿ ಬರ್ತೈತೆ ರೀ. ಈಗ ನೋಡಿರಿ, ನಾನು ತರಿಯಾಗಿ ರುಬ್ಬಿರೋಂಥ ಬಟಾಣಿ ಪೇಸ್ಟ್ ಇತ್ತಲ್ರಿ, ಅದನ್ನು ಸಹಿತ ಸೇರಿಸ್ಕೊಳತ್ತೀನಿ. ಈಗ ನೋಡಿರಿ, ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ. ಚಲೋ ತಂಗಿದ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ರೀ. ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಡ್ರಿ. ಈಗ ನೋಡಿರಿ, ಇದು ಫ್ರೈ ಆದಮೇಲೆ ಇದನ್ನು ನಾನು 1 ನಿಮಿಷ ಮುಚ್ಚಿ ಇಡತ್ತೇನೆ ರೀ. ಎಕ್ಸ್ಟ್ರಾ ಏನಾರು ಸ್ವಲ್ಪ ಹಸಿ ವಾಸನೆ ಇತ್ತಂದ್ರೆ ಅದು ಪೂರ್ತಿಯಾಗಿ ಹೋಗ್ತೈತಿ ಅಂಥೇಳಿ. ಈಗ ನೋಡಿರಿ, 1 ನಿಮಿಷ ಆಗೈತಿ. 1 ನಿಮಿಷ ಆದಮೇಲೆ ಇದಕ್ಕೆ ಡ್ರೈ ಮಸಾಲೆಯನ್ನೆಲ್ಲ ಸೇರಿಸ್ಕೊಳ್ಬೇಕು ರೀ. 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಇಲ್ಲಿ ನಾನು 2 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೇನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಖಾರ ಮತ್ತು ಉಪ್ಪನ್ನೆಲ್ಲನೂ ಸೇರಿಸ್ಕೊಡ್ರಿ. ಈಗ ಇದನ್ನೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ರೀ. ಈಗ ಇಲ್ಲೇ ನಾನು ಇದಕ್ಕೆ ರುಬ್ಬಿರೋಂಥ ಕಾಜು ಇತ್ತಲ್ರಿ ಪೇಸ್ಟ್, ಅದನ್ನು ಸೇರಿಸ್ಕೊಳತ್ತೀನಿ. ಕಾಜು ಪೇಸ್ಟ್ ಹಾಕಿದ ತಕ್ಷಣ ಸ್ವಲ್ಪ ಥಿಕ್ಕಾಗಕ್ಕೆ ಸ್ಟಾರ್ಟ್ ಆಗ್ತೈತೆ ರೀ. ಅದಕ್ಕೆ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗ್ತೈತಿ. ಮೊದಲಿಗೆ ಇಲ್ಲಿ ನಾನು 1 ಕಪ್ ಆಗುವಷ್ಟು ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಈಗ ನೋಡಿರಿ, ಇದನ್ನೆಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಮತ್ತು 1 ಕಪ್ ಆಗುವಷ್ಟು ನೀರನ್ನ ಸೇರಿಸಾತೀನಿ. ಟೋಟಲಾಗಿ 2 ಕಪ್ ಆಗುವಷ್ಟನ್ನು ನಾನು ನೀರನ್ನ ಯೂಸ್ ಮಾಡೀನಿ, ಮತ್ತು ಎಕ್ಸ್ಟ್ರಾ ನೀರು ಸ್ವಲ್ಪನೂ ಯೂಸ್ ಮಾಡಿಲ್ಲ ರೀ. ಸ್ವಲ್ಪ ಈ ಮಟರ್ ಕೀಮಾ ಅಥವಾ ಬಟಾಣಿ ಕೀಮಾ ತಿಕ್ಕಾಗಿನೇ ಇರ್ತೈತೆ ರೀ, ಜಾಸ್ತಿ ನೀರಾಗಿ ಏನು ಇರಂಗಿಲ್ಲ ರೀ. ಈ ರೀತಿ ತಿಕ್ಕಾಗಿದ್ರೇ ಇದು ಟೇಸ್ಟಿಯಾಗಿರ್ತೈತಿ. ಈಗ ನೋಡಿರಿ, ಇದು ಕುದಿ ಬಂದೈತಿ. ಕುದಿ ಬಂದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಟು ಜಸ್ಟ್ ಒಂದು 2 ನಿಮಿಷ ಬೇಯಿಸ್ಬೇಕಾಗ್ತೈತೆ ರೀ ಲಾಸ್ಟಲ್ಲಿ. ಈಗ ನೋಡಿರಿ, 2 ನಿಮಿಷ ಆಗೈತಿ. ನಾನು ಇದನ್ನು ಮತ್ತು ಒಂದು ಸಲ ಮಿಕ್ಸ್ ಮಾಡ್ಕೊಳತ್ತೀನಿ. ಇವಾಗಲೇ ಏನರ ಉಪ್ಪು ಖಾರ ಕಡಿಮೆ ಇತ್ತಂದ್ರೆ ಸೇರಿಸ್ಕೊಳ್ಬೋದು ರೀ. ಈಗ ನೋಡಿರಿ, ಇದು ಪರ್ಫೆಕ್ಟ್ ಆಗೈತಿ. ಈಗ ಇದಕ್ಕೆ ಲಾಸ್ಟಲ್ಲಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಸೂಪರಾಗಿ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಮಟರ್ ಕೀಮಾ ರೆಡಿ ಆಗ್ತೈತೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ. ನೀವು ಸಹಿತ ಇದನ್ನ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಚಪಾತಿಗೆ, ದೋಸೆಗೆ, ಪೂರಿಗೆ, ಪ್ಲೇನ್ ರೈಸ್ ಮತ್ತು ಜೀರಾ ರೈಸ್ಗೆ ಅಂತೂ ಸೂಪರಾಗಿರ್ತೈತೆ ರೀ. ನಿಮಗೂ ಸಹಿತ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಹಂಗೆ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದೇ ರೀತಿಯಾಗಿರುವಂಥ ಸೂಪರಾಗಿರುವಂಥ ವಿಡಿಯೋಗಳು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.